ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಗ್ಗೆ ಹೇಳೋದಾದರೆ ಸಾಫ್ಟಾಗಿ ಪಾಲಕ್ ಚಪಾತಿನ ಯಾವ ರೀತಿಯಾಗಿ ಮಾಡೋದು, ಹಾಗೆ ನಾನು ಫಾಲೋ ಮಾಡುವಂತಹ ಕೆಲವೊಂದಿಷ್ಟು ಟಿಪ್ಸ್ ಮತ್ತು ಟ್ರಿಕ್ಸ್ನ ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಹಾಗಿದ್ರೆ ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ನಂತರ ನಾನು ಇದಕ್ಕೆ ಪಾಲಕ್ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಪಾಲಕ್ ಸೊಪ್ಪನ್ನ ಹಾಕೋಕ್ಕೂ ಮುಂಚೆ ಒಂದು 4-5 ಟೈಮ್ ನೀಟಾಗಿ ತೊಳಿಬೇಕಾಗತ್ತೆ. ನಂತರ ನಾನಿಲ್ಲಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಚಿಕ್ಕ ಪುಟ್ಟ ಏನಾದರೂ ಕೀಟ ಇದ್ದರೆ ಅದು ಆಚೆ ಬರಲಿ ಅಂತ ಅಷ್ಟೇ. ಸೊ ನೀವಿಲ್ಲಿ ನೋಡ್ತಿರ್ಬೋದು, ಒಂದು 5 ನಿಮಿಷ ಆದಮೇಲೆ ಈ ಥರ ನಮಗೆ ಪಾಲಕ್ಕೆಲ್ಲ ನೀಟಾಗಿ ಬೆಂದಿದೆ. ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡಿ ಒಂದು 5 ನಿಮಿಷ ಹಾಗೆ ಬಿಡಬೇಕಾಗತ್ತೆ. ಈ ಕಡೆ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ. ನಂತರ ಪಾಲಕ್ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಜೀರಿಗೆನೂ ಸಹ ಹಾಕ್ಕೊತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ನಂತರ ನಾನಿಲ್ಲಿ ಇದೇ ಜಾರ್ಗೆ ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ನೀವು ಖಾರ ಜಾಸ್ತಿ ಅಂದರೆ ಜಾಸ್ತಿನೂ ಸಹ ಸೇರಿಸ್ಕೊಬೋದು. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಬೇಕಾಗತ್ತೆ. ಸೊ ಈ ಥರ ಪೇಸ್ಟ್ ಆದರೆ ಸಾಕು. ಇವಾಗ ಇದನ್ನು ಪಕ್ಕಕ್ಕಿಟ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಆಲ್ರೆಡಿ ನೋಡಿರ್ಬೋದು, ನಾನು ಪೇಸ್ಟ್ಗೂ ಸಹ ಉಪ್ಪನ್ನು ಸೇರಿಸ್ಕೊಂಡೆ. ಇವಾಗ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿದರೆ ಸಾಕು. ನಂತರ ನಾನಿಲ್ಲಿ ರುಬ್ಬಿರುವಂಥ ಮಿಶ್ರಣನ ಗೋಧಿ ಹಿಟ್ಟಿಗೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ. ಯಾವುದೇ ಥರದ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಅದು ನೀಟಾಗಿ ಮಿಕ್ಸ್ ಆಗೋವರೆಗೂ ನೀವು ಕೈಯಲ್ಲೇ ಕಲಿಸ್ಕೊಬೇಕಾಗತ್ತೆ. ಸೊ ನಿಮಗೆ ಚಪಾತಿ ಯಾವ ಹದಕ್ಕೆ ಮಾಡ್ತೀರೋ ನೀವು ಆ ಹದಕ್ಕೆ ಹಿಟ್ಟು ಕಲಿಸ್ಕೊಂಡ್ರೆ ಸಾಕು. ನಂತರ ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಕಲಸಿದ್ರೆ ನಮಗೆ ಸಾಕಾಗುತ್ತೆ. ನೀವು ಬೇಕಾದರೆ ಇನ್ನೂ ಗಟ್ಟಿ ಕಲಿಸ್ಕೊತೀನಿ ಅಂದರೂ ತೊಂದರೆ ಇಲ್ಲ. ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಇದನ್ನು ಒಂದು 5 ನಿಮಿಷ ನೀವು ಹಾಗೆ ನೆನೆಯೋಕೆ ಇಡಬೇಕಾಗತ್ತೆ. ಈ ಥರ ನಾವು ಆಯಿಲ್ ಹಚ್ಚಿ ಇಡೋದ್ರಿಂದ ಮೇಲ್ಗಡೆ ಅದು ಗಟ್ಟಿ ಅನಿಸಲ್ಲ. ಸೊ ನೋಡಿ, 5 ನಿಮಿಷ ಆದಮೇಲೆ ತಿರ್ಗಾ ನೀವು ನೀಟಾಗಿ ಅದನ್ನು ಕಲಿಸ್ಕೊಬೇಕಾಗತ್ತೆ. ಆದಮೇಲೆ ಏನಾದರೂ ಗಟ್ಟಿಯಾಗಿದ್ದರೆ ತಿರ್ಗಾ ನೀಟಾಗಿ ಸಾಫ್ಟ್ ಆಗುತ್ತೆ. ಈ ಥರ ನೀವು ಕಲಿಸೋದ್ರಿಂದ ಹಿಟ್ಟು ಇಷ್ಟು ಕಲಸಿದ ಮೇಲೆ ನಿಮಗೆ ಎಷ್ಟು ದೊಡ್ಡ ಚಪಾತಿ ಬೇಕೋ ನೀವು ಅಷ್ಟು ದೊಡ್ಡ ಉಂಡೆನ ಮಾಡ್ಕೊಬೋದು. ನಿಮ್ಗೆ ಯಾವ ರೀತಿ ನೀವು ಉಳ್ಳೆ ತೊಗೊತೀರೋ ಅದ್ರ ಮೇಲೆ ಡಿಪೆಂಡು. ನೋಡಿ, ಎಷ್ಟು ಚಿಕ್ಕ ನಿಮ್ಗೆ ಚಿಕ್ಕದು ಬೇಕಂದರೆ ನೀವು ಚಿಕ್ಕದು ಕೂಡ ಮಾಡ್ಕೊಬೋದು. ನಂತರ ಈ ಥರ ನಾವು ಉಂಡೆ ಮಾಡೋದ್ರಿಂದ ಚಪಾತಿ ದುಂಡಿಗೆ ಬರುತ್ತೆ. ನಿಧಾನಕ್ಕೆ ಎಲ್ಲನೂ ಉಂಡೆ ಈ ಥರ ರೌಂಡಾಗಿ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಟೈಮು ಸೇವ್ ಆಗುತ್ತೆ. ಸೊ ಈ ಕಡೆ ನಾನಿಲ್ಲಿ ಚಪಾತಿ ಮಾಡೋ ಮಣಿನ ತಗೊಂಡಿದ್ದೀನಿ. ಈ ಥರ ನಾವು ಉಳ್ಳೆನ ಹಿಟ್ಟಲ್ಲಿ 2 ಬದಿಗೆ ನೀಟಾಗಿ ಹಿಟ್ಟನ್ನ ಹಾಕ್ಕೊಬೇಕಾಗತ್ತೆ. ನಾನಿಲ್ಲಿ ಮಣಿ ಮೇಲೆ ಇಟ್ಟು ನಿಧಾನಕ್ಕೆ ಚಪಾತಿನ ಮಾಡ್ತಾ ಹೋಗ್ತೀನಿ. ಸೊ ಇದರಿಂದ ನಮಗೆ ಏನು ಅಡ್ವಾಂಟೇಜ್ ಅಂದರೆ ಚಪಾತಿನೂ ನಾವು ಬೇಗ ಮಾಡ್ಬೋದು. ತುಂಬ ಸಾಫ್ಟಾಗಿ ಚಪಾತಿ ಬರುತ್ತೆ. ಬಿಗಿನರ್ಸ್ಗಂತೂ ಈ ಮಣಿ ಸಖತ್ ಹೆಲ್ಪ್ ಆಗುತ್ತೆ. ಸೊ ನೋಡಿ, ನಾನು ಆಯಿಲ್ ಹಾಕಿಬಿಟ್ಟು ಈ ಥರ ಹಿಟ್ಟು ಹಾಕೋದ್ರಿಂದ ನಮಗೆ ಚಪಾತಿ ಉಬ್ಬಿ ಬರುತ್ತೆ. ನೀಟಾಗಿ ಫೋಲ್ಡ್ ಮಾಡಿ ನಿಧಾನಕ್ಕೆ ಉದ್ದಿದ್ರೆ ಈಸಿಯಾಗಿ ನೀವು ಚಪಾತಿ ಮಾಡ್ಕೊಬೋದು. ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ಆಯಿಲ್ನ ಜಾಸ್ತಿ ಹಾಕಬೇಕಾಗತ್ತೆ. ಸೊ ನಿಧಾನಕ್ಕೆ ಈ ಥರ ನೀವು ಎಷ್ಟು ದೊಡ್ಡ ಚಪಾತಿ ಬೇಕೋ ಅಷ್ಟು ದೊಡ್ಡದು ಚಪಾತಿನ ಉದ್ಕೊಬೋದು.
ಮತ್ತು ಬೇಗನೂ ಚಪಾತಿ ಕೂಡ ಮಾಡ್ಕೊಬಹುದು. ಈ ಥರ ನೀವು ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ನೀಟಾಗಿ ಚಪಾತಿನ ಮಾಡ್ತಾ ಹೋಗ್ಬೋದು. ಯಾವುದೇ ಥರದ ಹರಿಯೋ ಚಾನ್ಸಸ್ ಇರಲ್ಲ. ನೋಡಿ, ನಿಧಾನಕ್ಕೆ ಮನಿನ ತಿರುಗಿಸ್ತಾ ಈ ಥರ ರೋಲಿಂಗ್ ಪಿನ್ನು ನೀಟಾಗಿ ಕೆಳಗಡೆ ಎಳೀತಾ ಚಪಾತಿನ ನೀವು ಮಾಡ್ಕೊಬಹುದು. ಇವಾಗ ನೋಡಿ ನಮಗೆ ಚಪಾತಿ ರೆಡಿಯಾಗಿದೆ. ಆ ಕಡೆ ನಮಗೆ ಹಂಚು ಕೂಡ ಕಾಯ್ದಿದೆ. ನಿಧಾನಕ್ಕೆ ಇವಾಗ ಚಪಾತಿ ಯಾವ ರೀತಿಯಾಗಿ ಹಾಕೋದು ಅಂತ ತೋರಿಸ್ತೀನಿ. ನೋಡಿ, ಸ್ವಲ್ಪ ನಾನಿಲ್ಲ ಹಂಚಿಗೂ ಕೂಡ ಆಯಿಲ್ನ ಸೇರಿಸ್ಕೊಂಡೆ. ಇವಾಗ ಈ ಥರ ನೀವು ಫೋಲ್ಡ್ ಮಾಡಿ ನಿಧಾನಕ್ಕೆ ಎಬ್ಬರಿಸಿದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು, ಕೈಯಿಂದ ನಿಧಾನಕ್ಕೆ ಬಿಡಿಸ್ತಾ ಬನ್ನಿ. ನೋಡಿ, ನಾನಿಲ್ಲಿ ಆಯಿಲ್ ಹಚ್ಚಿದ್ದೀನಿ ಅಂದ ಮಾತ್ರಕ್ಕೆ ನೀಟಾಗಿ ಬರ್ತಿದೆ. ನೀವು ಎಂಡಲ್ಲಿ ನೋಡಿದರೆ ಅಲ್ಲಿ ಸ್ವಲ್ಪ ನಾನು ಆಯಿಲ್ ಕಡಿಮೆ ಹಾಕಿದ್ದೀನಿ. ಈ ಥರ ಅಂಟ್ಕೊಳ್ಳೋ ನಿಮ್ಗೆ ಚಾನ್ಸಸ್ ಇರುತ್ತೆ. ನೋಡಿ, ನಿಧಾನಕ್ಕೆ ಬಿಡಿಸ್ತಾ ಬಂದರೆ ಆಯಿತು. ಇವಾಗ ಎರಡೂ ಬದಿಗೆ ನೀಟಾಗಿ ಚಪಾತಿನ ಬೇಯಿಸ್ಕೊಂಡ್ರೆ ಈಸಿಯಾಗಿ ನಿಮಗೆ ಸಾಫ್ಟಾಗಿರೋ ಪಾಲಕ್ ಚಪಾತಿ ರೆಡಿ ಆಗುತ್ತೆ. ಬಿಗಿನರ್ಸ್ಗಂತೂ ತುಂಬಾ ಈಸಿಯಾಗಿ ಅವರು ಚಪಾತಿನ ಮಾಡ್ಕೊಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಪಾಲಕ್ ಚಪಾತಿನ ಮಾಡ್ಕೊಬಹುದು ಅಂತ. ಹಾಗಿದ್ರೆ ಯಾಕೆ ಲೇಟ್ ಮಾಡ್ತಿದ್ದೀರಾ? ಇವಾಗಲೇ ಹೋಗಿ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಇದೇ ಥರ ನನ್ನ ವಿಡಿಯೋ ನೋಡ್ತಾ ಇರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.